ಈ ಹಿಂದಿನಂತೆ ಸೀತೆಯಿಂದ ಆಶಂಸನೆಯನ್ನು ಮಾಡಿಸಿಕೊಂಡು ರಾಮ ತನ್ನ ಅರಮನೆಯಿಂದ ಹೊರಗೆ ಬಂದ. ಹೊರಗಡೆ ಲಕ್ಷ್ಮಣ ನಿಂತ್ಕೊಂಡಿದ್ದ, ವಿನೀತನಾಗಿ ಕೈ ಮುಗಿದು ನಿಂತ್ಕೊಂಡಿದ್ದ. ಆ ಲಕ್ಷ್ಮಣನ ಜೊತೆಗೆ ರಾಮನ ಉಳಿದ ಅನೇಕ ಜನ ಸ್ನೇಹಿತರು ಅವರು ಕೂಡ ಇಲ್ಲಿ ನಿಂತ್ಕೊಂಡಿದ್ರು. ಅವರೆಲ್ಲರನ್ನು ಆದರಪೂರ್ವಕವಾಗಿ ಆತ ಅಭಿನಂದನೆ ಮಾಡಿ ಹುಲಿಯ ಚರ್ಮವನ್ನು ಹಾಸಿದ್ದಂತಹ ತನ್ನ ರಥವನ್ನು ರಾಮ ಏರಿದ. ನಾನಾ ಥರದ ಆಯುಧಗಳು, ನಾನಾ ಥರದ ಅಲಂಕಾರಗಳು ಆ ರಥದಲ್ಲಿದ್ದವು. ಬಲಿಷ್ಠವಾದಂತಹ ಕುದುರೆಗಳು ಆ ರಥವನ್ನು ಎಳಿತಾ ಇದ್ದವು. ಶೀಘ್ರವಾಗಿ ಆತ ತನ್ನ ತಂದೆಯ ಅರಮನೆ ಕಡೆ ಹೊರಟ. ಲಕ್ಷ್ಮಣನು ಕೂಡ ರಥವನ್ನು ಹತ್ತಿದ್ದ. ಕೈಯಲ್ಲಿ ಛತ್ರ ಚಾಮರ ಎಲ್ಲವನ್ನು ಕೂಡ ಹಿಡಿದುಕೊಂಡಿದ್ದ. ರಾಮನ ಹಿಂದೆ ಅಂಗರಕ್ಷಕನಾಗಿ ನಿಂತ್ಕೊಂಡಿದ್ದ. ರಾಮನ ದರ್ಶನ ಆದ ಕೂಡಲೇ ಅಲ್ಲಿ ನೆರೆದಿದ್ದಂಥ ಜನ ಎಲ್ಲ ಅವನಿಗೆ ಜಯಘೋಷ ಮಾಡಿದರು. ಶೂರರಾದಂಥ ಸೈನಿಕರು, ಆನೆ ಕುದುರೆಗಳೆಲ್ಲವೂ ಕೂಡ ಆತನನ್ನು ಹಿಂಬಾಲಿಸಿ ಹೊರಟವು. ಅಯೋಧ್ಯಾವಾಸಿಗಳಿಗೆ ಆ ಸೈನ್ಯದ ಜಯಘೋಷ ಎಲ್ಲ ಕೇಳಿ ಬಂತು. ರಾಜಮಾರ್ಗದ ಎರಡೂ ಕಡೆ ಉಪ್ಪರಿಗೆಯ ಮೇಲೆ ಸುವಾಸಿನಿಯರು ನಿಂತ್ಕೊಂಡು ರಾಮನ ಮೇಲೆ ಹೂವಿನ ಮಳೆಯನ್ನು ಕರೆದರು. ನೂನಂ ನಂದತಿ ತೇ ಮಾತಾ ಕೌಸಲ್ಯ ಮಾತ್ರ ನಂದನ ಪಶ್ಯಂತಿ ಸಿದ್ಧಯಾತ್ರಂ ತ್ವಾಂ ಪಿತ್ರ್ಯಂ ರಾಜ್ಯಂ ಉಪಸ್ಥಿತಂ. ನಿಶ್ಚಯವಾಗಿಯೂ ನಿನ್ನ ತಾಯಿಯಾದಂತಹ ಕೌಸಲ್ಯ ನೀನು ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದನ್ನು ನೋಡಿ ಅತ್ಯಂತ ಸಂತೋಷ ಪಡ್ತಾಳೆ. ಅವರೆಲ್ಲ ಏನು ತಿಳ್ಕೊಂಡಿದ್ರೆ ಅಯೋಧ್ಯೆಯಲ್ಲಿರುವಂಥ ಸ್ತ್ರೀಯರು, ಈ ರಾಮನ ಹೃದಯದಲ್ಲಿ ವಾಸ ಮಾಡ್ಕೊಂಡಿದ್ದಾಳಲ್ಲ ಸ್ತ್ರೀ ರೂಪಿಣಿಯಾದಂಥ ಸೀತೆ, ಅವಳು ಪ್ರಪಂಚದಲ್ಲಿ ಅತ್ಯಂತ ಭಾಗ್ಯಶಾಲಿನಿಯಾದಂತಹ ಸ್ತ್ರೀ. ಯಾಕಂದ್ರೆ ರಾಮನ ಹೃದಯದಲ್ಲಿ ವಾಸ ಮಾಡ್ಕೊಂಡಿದ್ದಾಳೆ. ಅದಷ್ಟೇ ಅಲ್ಲದೆ ನಾಳೆ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡಾಗ ಸಿಂಹಾಸನದಲ್ಲಿ ಆತನ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಕೂಡ ಅಭಿಷೇಕವನ್ನು ಮಾಡಿಸ್ಕೋತಾಳೆ. ಹಾಗಾಗಿ ಆಕೆ ಅತ್ಯಂತ ಭಾಗ್ಯವತಿ ಅಂತವರೆಲ್ಲ ತಿಳ್ಕೊಂಡ್ರು. ತಯಾ ಸುಚರಿತಂ ದೇವ್ಯ ಪುರಾ ನೂನಂ ಮಹತ್ತಪಃ ರೋಹಿಣೀವ ಶಶಾಂಕೇನ ರಾಮ ಸಂಯೋಗ ಮಾಪಯ. ಈ ಸೀತೆ ಹಿಂದಿನ ಜನ್ಮದಲ್ಲಿ ಯಾವುದೋ ಬಹಳ ದೊಡ್ಡ ಪ್ರಮಾಣದ ತಪಸ್ಸನ್ನು ಮಾಡಿರಬೇಕು. ಆ ತಪಸ್ಸಿನ ಕಾರಣದಿಂದಾಗಿ, ಆ ತಪಸ್ಸಿನ ಪ್ರಭಾವದಿಂದಾಗಿಯೇ ಈ ಜನ್ಮದಲ್ಲಿ ಅವಳು ರಾಮನನ್ನು ಸೇರಿದ್ದಾಳೆ. ಅದಕ್ಕೆ ದೃಷ್ಟಾಂತ ಏನಂದ್ರೆ, ರೋಹಿಣಿ ನಕ್ಷತ್ರವು ಚಂದ್ರನನ್ನ ಸೇವನೆ ಮಾಡಿದಂತೆ. ಹೀಗೆ ಆ ಸ್ತ್ರೀಯರು ಮಾತಾಡ್ತಿದ್ರು. ಆ ಸ್ತ್ರೀಯರು, ಪುರುಷರು ಅವರೆಲ್ಲ ಮಾತಾಡೋದನ್ನ ರಾಮ ದಶರಥದಲ್ಲಿ ರಥದಲ್ಲಿ ಕೂತ್ಕೊಂಡು ಮುಂದೆ ಸಾಗುವಾಗ ಕೇಳಿದ. ಯೇಷು ಶ್ರಿಯಂ ಗಚ್ಚತಿ ರಾಘವೋಧ್ಯ ರಾಜಪ್ರಸಾದಾದ್ ವಿಪುಲಾಂ ಗಮಿಷ್ಯನ್ ಏತೇ ವಯಂ ಸರ್ವ ಸಮೃದ್ಧ ಕಾಮಾಹ ಯೇಷಾಮಯಂ ನೋ ಭವಿತಾ ಪ್ರಶಾಸ್ತ. ಈ ರಾಮ ದಶರಥನ ಅನುಗ್ರಹದಿಂದ ಪಟ್ಟಾಭಿಷೇಕವನಿಗೆ ಮಾಡಿಸ್ಕೊಳ್ಳೋನಿದ್ದಾನೆ. ಇವನೇ ಮುಂದಿನ ರಾಜನಾಗ್ತಾನೆ. ಇವನು ರಾಜನಾದ್ರಿಂದ ನಮಗೇನು ಲಾಭ ಅಂದ್ರೆ, ನಾವು ನಮ್ಮ ಎಲ್ಲ ಅಪೇಕ್ಷೆ, ಆಕಾಂಕ್ಷೆ, ನಿರೀಕ್ಷೆಗಳನ್ನು ಈಡೇರಿಸ್ಕೋತೀವಿ. ಲಾಭೋ ಜನಸ್ಯ ಅಸ್ಯ ಯದೇಶ ಸರ್ವಂ ಪ್ರಪತ್ಸ್ಯತೆ ರಾಷ್ಟ್ರಮಿದಂ ಚಿರಾಯ ನಹಿ ಅಪ್ರಿಯಂ ಕಿಂಚನ ಜಾತು ಕಶ್ಚಿತ್ ಪಶ್ಯೇತು ನ ದುಃಖಂ ಮನುಜಾಧಿಪೇಸ್ಮಿನ್. ಈ ರಾಮ ರಾಜನಾಗಿಬಿಟ್ರೆ ಎಂದೂ ಯಾವ ಕೇಡು ಯಾವ ಪ್ರಜೆಗೂ ಆಗೋದಿಲ್ಲ. ನಮ್ಮ ಎಲ್ಲ ಅಪೇಕ್ಷೆಗಳು ಈಡೇರ್ತವೆ. ಹೀಗೆ ಪ್ರಜೆಗಳು ನಾನಾ ರೀತಿಯಾಗಿ ಅವನನ್ನು ಗುಣಗಾನ ಮಾಡ್ತಿದ್ರು. ಕುಬೇರನಂತ ಆತ ದಾರಿಯಲ್ಲಿ ಮುಂದೆ ಸಾಗಿದ. ನಾನಾ ರೀತಿಯಾದಂಥ ಜನಗಳು ಆ ದಾರಿಯಲ್ಲಿ ನೆರೆದಿದ್ದರು. ದಾರಿಗಳಲ್ಲಿ ನಡುವೆ ಇರುವಂಥ ಕಂಬಗಳಿಗೆ ನಾನಾ ರೀತಿಯಾದಂಥ ರೇಷ್ಮೆ ವಸ್ತ್ರಗಳು ಮತ್ತು ಅಮೂಲ್ಯವಾದಂಥ ವಸ್ತ್ರಗಳನ್ನು ಅಲ್ಲಿ ಕಟ್ಟಿದ್ರು. ಮಂಗಳ ದ್ರವ್ಯಗಳನ್ನು ಅಲ್ಲಲ್ಲಿ ಇರಿಸಿದ್ರು. ಜನ ರಾಜನನ್ನು ಮತ್ತೆ ಹೀಗೆ ಅಭಿನಂದಿಸಿದರು. ನೀನು ಪಟ್ಟಾಭಿಷೇಕ ಮಾಡಿಸ್ಕೋ. ಪಟ್ಟಾಭಿಷೇಕ ಮಾಡಿಸಿಕೊಂಡು ನಿನ್ನ ತಂದೆ, ಅಜ್ಜ, ಮುತ್ತಜ್ಜ ಮೊದಲಾದವರು ಯಾವ ಧರ್ಮ ಮಾರ್ಗವನ್ನು ಅನುಸರಣೆ ಮಾಡಿ ರಾಜ್ಯವನ್ನು ಆಡಳಿತ ಮಾಡಿದ್ರೋ ಅದೇ ಮಾರ್ಗವನ್ನು ಅನುಸರಣೆ ಮಾಡಿ ನೀನು ಕೂಡ ರಾಜ್ಯವನ್ನು ಆಳು. ಪಿತೃ ಪಿತಾಮಹಿ ಆಚರಿತಂ ತಥೇವ ಪ್ರಪಿತಾಮಹಿ ಅಂತ ರಾಜ್ಯವನ್ನು ಆಳು. ಯಥಾಸ್ಮ ಪಾಲಿತಾ ಪಿತ್ರ ಯಥಾ ಪೂರ್ವೈ ಪಿತಾಮಹೈ ತತಃ ಸುಖತರಂ ರಾಮೇ ವತ್ಸ್ಯಾಮಃ ಸತಿ ರಾಜನೇ.
ರಾಮನ ಅಪ್ಪನಾದಂಥ ದಶರಥ ರಾಜ್ಯ ಆಳ್ತಿದ್ದಾಗ ಅವನು ನಮ್ಮನ್ನು ಹೇಗೆ ಕಾಪಾಡಿದನೋ, ಅವರ ಅಪ್ಪ ದಶರಥನ ಅಪ್ಪ ನಮ್ಮನ್ನು ಹೇಗೆ ರಾಜ್ಯಭಾರ ಮಾಡಿದನೋ, ಅದರಂತೆ ಈ ರಾಮನು ಕೂಡ ನಮ್ಮನ್ನು ಧರ್ಮ ಮಾರ್ಗದಿಂದ ರಾಜ್ಯ ಆಳುವಂತಾಗಲಿ. ಅಲಮಧ್ಯ ಹಿ ಭುಕ್ತೇನ ಪರಮಾರ್ಥೈರಲಂಚನಃ ಯಥಾ ಪಶ್ಯಾಮ ನಿರ್ಯಾಂತಂ ರಾಮಂ ರಾಜ್ಯೇ ಪ್ರತಿಷ್ಠಿತಂ. ರಾಮ ಈ ದಾರಿಯಲ್ಲಿ ಸಾಗಿ ಹೋಗಿ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊತಾನಲ್ಲ, ಇವತ್ತು ನಮ್ಗೆ ಊಟನೂ ಬೇಡ, ಅದರಂತೆ ಪರಮಾರ್ಥೈ ಯಾವ ಧಾರ್ಮಿಕ ಆಚರಣೆಯೂ ಕೂಡ ನಮಗೆ ಬೇಕಾಗಿಲ್ಲ, ಮನೆಯಲ್ಲಿ ಮಾಡುವಂಥ ಯಾವ ಧಾರ್ಮಿಕ ಆಚರಣೆಯೂ ನಮಗೆ ಬೇಕಾಗಿಲ್ಲ. ಆತ ರಾಜ್ಯಾಭಿಷೇಕ ಮಾಡಿಸ್ಕೊಳ್ಳೋದನ್ನು ನಾವು ನೋಡಿದ್ರೆ ಸಾಕು. ತಥೋ ಹಿನಸ್ತ್ರೀಯತರಂ ನಾಣ್ಯತ್ ಕಿಂಚಿತ್ ಭವಿಷ್ಯತಿ ಯಥಾ ಅಭಿಷೇಕ ರಾಮಸ್ಯ ರಾಜ್ಯೇನ ಅಮಿತತೇರಸಃ. ರಾಮನ ಪಟ್ಟಾಭಿಷೇಕ ಏನಿದೆ, ಆ ಪಟ್ಟಾಭಿಷೇಕಕ್ಕಿಂತಲೂ ಪ್ರಿಯವಾದದ್ದು ನಮಗೆ ಬೇರೆ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ನಮ್ಮ ವೈಯಕ್ತಿಕ ಸಂಗತಿಗಳು ಯಾವುದೂ ಕೂಡ ನಮಗೆ ಅಷ್ಟು ಮಹತ್ವದ್ದಲ್ಲ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಶ್ಲೋಕ. ಎಲ್ಲಿ ರಥೋತ್ಸವ ನಡೆದಿರ್ತದಲ್ಲ, ಉಡುಪಿ ರಥೋತ್ಸವ ಆಗಿರ್ಬೋದು, ತಿರುಪತಿ ರಥೋತ್ಸವ ಆಗಿರ್ಬೋದು, ಆ ರಥದೊಳಗೆ ಕೂತ್ಕೊಂಡಂಥ ಭಗವಂತ ಏನಿರ್ತಾನೆ ಅವನನ್ನು ನೋಡಿದರೆ ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಇಲ್ಲ ಅನ್ನೋದ್ರದ ತಾತ್ಪರ್ಯ ಏನು? ರಥ ಅಂತಂದ್ರೆ ಆ ಲೌಕಿಕವಾದಂಥ ಕಟ್ಟಿಗೆಯಿಂದ ತಯಾರಾದಂಥ ರಥ ಏನಿರ್ತದಲ್ಲ, ಅದೊಂದೇ ರಥ ಅಲ್ಲ. ರಥ ಅಂತಂದ್ರೆ ಈ ನಮ್ಮ ಶರೀರ ಏನಿದೆ, ಈ ಶರೀರದೊಳಗೆ ಆ ಪರಮಾತ್ಮ ಕೂತ್ಕೊಂಡಿದ್ದಾನೆ. ನಮ್ಮ ಶರೀರದೊಳಗೆ ಪರಮಾತ್ಮನೇ ಕೂತ್ಕೊಂಡು ನಮ್ಮನ್ನು ನಿಯಂತ್ರಣ ಮಾಡ್ತಿದ್ದಾನೆ ಅನ್ನೋ ತಾತ್ವಿಕ ಸಂಗತಿಯನ್ನು ತಿಳಿದುಕೊಂಡ್ರೆ ಪುನರ್ಜನ್ಮನ ವಿದ್ಯತೆ. ಇನ್ನು ಯಾವುದೇ ಮತ್ತೊಂದು ಹುಟ್ಟು ನಮಗಿಲ್ಲ. ಹುಟ್ಟು ಸಾವಿನ ಚಕ್ರರೂಪವಂತ ಸಂಸಾರದಿಂದ ನಾವು ತಪ್ಪಿಸ್ಕೋತೀವಿ ಅಂತ ಹೇಳ್ತೇವೆ ಶಾಸ್ತ್ರ. ಆ ಅನುಸಂಧಾನವನ್ನು ರಥೋತ್ಸವ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅನುಸಂಧಾನ ಮಾಡ್ಕೋಬೇಕು. ಅದರಂತೆ ಇವರು ತಿಳ್ಕೊಂಡ್ರು ಪರಮಾರ್ಥೈರಳಂನಃ. ಇನ್ನು ಮನೆಯಲ್ಲಿ ನಾವು ಯಾವ ಧಾರ್ಮಿಕ ಆಚರಣೆಯನ್ನು ಮಾಡಬೇಕಾಗಿಲ್ಲ. ರಾಮ ರಥದಲ್ಲಿ ಕೂತ್ಕೊಂಡು ಪಟ್ಟಾಭಿಷೇಕಕ್ಕಾಗಿ ಹೋಗ್ತಿದ್ದಾನಲ್ಲ, ಅದು ನೋಡಿದ್ರೆ ಸಾಕು, ನಮ್ಮ ಎಲ್ಲ ಭಾಗ್ಯಗಳು ಕೂಡ ಈಡೇರಿದಂತೆ. ಹೀಗೆ ಜನ ನಾನಾ ರೀತಿಯಾಗಿ ಅವನನ್ನು ಶ್ಲಾಘನೆ ಮಾಡ್ತಿದ್ರು. ಆ ಶ್ಲಾಘನೆ ಮಾಡ್ತಿದ್ರು ಕೂಡ ಆತ ಅದನ್ನ ಹಿಗ್ಗದೆ ಕೇಳ್ತಿದ್ದ. ಯಾವುದೇ ರೀತಿಯಾದಂಥ ಮಾನಸಿಕವಾದಂಥ ಉದ್ರೇಕಕ್ಕೆ ಆತ ಒಳಗಾಗಲಿಲ್ಲ. ಏತಾಶ್ಚ ಅನ್ಯಾಶ್ಚ ಸುಹೃದಾಂ ಉದಾಸೀನ ಶುಭಾಹ ಕಥಾಹ. ಅವ್ರು ಯಾರು ಕೂಡ ಈತನ ಬಗ್ಗೆ ಕೆಟ್ಟದ್ದು ಮಾತಾಡ್ತಿರ್ಲಿಲ್ಲ, ಎಲ್ಲರೂ ಒಳ್ಳೆಯದನ್ನೇ ಮಾತಾಡ್ತಿದ್ರು. ಅಷ್ಟೆಲ್ಲ ಅವ್ರು ಮಾತಾಡ್ತಿದ್ರು ಉದಾಸೀನ, ಅದನ್ನೆಲ್ಲ ಉದಾಸೀನವಾಗಿ ತನಗೇನು ಸಂಬಂಧವಿಲ್ಲೇನು ಅನ್ನುವಂತ ಆತ ಕೇಳ್ತಿದ್ದ. ಯಯೌ ರಾಮ ಮಹಾಪಥಂ ನಹಿ ತಸ್ಯ ಆತ್ಮನಃ ಕಶ್ಚಿತ್ ಚಕ್ಷುಷೀವ ನರೋತ್ತಮಾತ್ ನರಃ ಶಕ್ನೋ ಚಪಾಕೃತ್ವಂ ಅತಿಕ್ರಾಂತೇಪಿ ರಾಘವೇ. ಸುದೀರ್ಘವಾದಂಥ ದಾರಿಯಲ್ಲಿ ರಾಮ ಇಲ್ಲಿಂದ ಸಾಗಿ ಮುಂದೆ ಹೋದ, ಅಲ್ಲಿಂದ ಸಾಗಿ ಮತ್ತೆ ಮುಂದೆ ಹೋದ. ಹಿಂದೆ ಇದ್ದವರು ರಾಮ ಹೋದ, ಇನ್ನೇನು ನಾವು ಆತನ್ನು ನೋಡಬೇಕಾಗಿಲ್ಲ ಅಥವಾ ನೋಡಿದ್ರಿಂದ ತೃಪ್ತರಾಗಲಿ ಅಂತ ಯಾರೂ ಭಾವಿಸಲಿಲ್ಲ. ಆತ ಎಷ್ಟು ಮುಂದೆ ಹೋದ್ರೂ ಕೂಡ ಅವ್ರ ಕಣ್ಣುಗಳೆಲ್ಲ ಆತನನ್ನೇ ಹಿಂಬಾಲಿಸ್ತಾ ಇದ್ದವು. ಅವರ ಕಣ್ಣಷ್ಟೇ ಅಲ್ಲ, ಮನಸ್ಸೂ ಕೂಡ. ನಹಿ ತಸ್ಯ ಆತ್ಮನಃ ಕಶ್ಚಿತ್ ಚಕ್ಷುಷೀವ ನಹಿ ತಸ್ಮಾನ್ ಮನಃ ಚಕ್ಷುಷಿ. ಮನಸ್ಸನ್ನಾಗಲಿ ಕಣ್ಣನ್ನಾಗಲಿ ರಾಮನ ಕಡೆಯಿಂದ ಹಿಂತಿರುಗಿಸ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಯಶ್ಚ ರಾಮಂ ನ ಪಶ್ಯೇತ್ತು ಯಂಚ ರಾಮೋ ನ ಪಶ್ಯತಿ ನಿಂದಿತ ಸವಸೆ ಲೋಕೆ ಸ್ವಾತ್ಮಾಪಿ ಏನಂ ವಿಗರ್ಹತೆ. ಯಾರು ಈ ರಾಮನನ್ನು ನೋಡೋದಿಲ್ವೋ ಅಥವಾ ರಾಮ ಯಾರನ್ನ ನೋಡೋದಿಲ್ವೋ ಅಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಅತ್ಯಂತ ಕ್ಷುದ್ರ ಅಂತ ಹೇಳ್ತದೆ ಈ ಶ್ಲೋಕ. ಎಷ್ಟ ರಾಮನ್ನ ಪಶ್ಯೇತಿ, ಯಾರು ರಾಮನನ್ನು ನೋಡೋದಿಲ್ವೋ. ರಾಮನನ್ನು ನೋಡೋದಿಲ್ಲ ಅಂತಂದ್ರೆ ರಾಮನನ್ನ ಸರಿಯಾದಂತಹ ಸ್ವರೂಪದಿಂದ ತಿಳ್ಕೊಳ್ಬೇಕು. ಅವನ ಸ್ವರೂಪ ಏನು, ಆತನ ಮೂಲ ರೂಪ ಎಂಥದ್ದು, ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಭಕ್ತಿ ಅಂತ ಏನು ಹೇಳ್ತಾರಲ್ಲ, ನವವಿಧ ಭಕ್ತಿ ಅಂತೇಳಿ, ಆ ನವವಿಧ ಭಕ್ತಿಯಲ್ಲಿ ಪರಮಾತ್ಮನನ್ನ ಸರಿಯಾಗಿ ತಿಳ್ಕೊಂಡು ಆತನನ್ನು ಭಕ್ತಿ ಮಾಡಬೇಕು ಅಂತ ಹೇಳ್ತಾರಲ್ಲ. ಪರಮಾತ್ಮನ ಅವತಾರಗಳೇನಿವೆ, ಆ ಪರಮಾತ್ಮನ ಅವತಾರಗಳನ್ನ ಪರಮಾತ್ಮನ ಅವತಾರ ಅಲ್ಲ ಅಂತ ಅನ್ನೋದು, ಅಥವಾ ಪರಮಾತ್ಮನ ಅವತಾರ ಅಲ್ಲದೇ ಇರುವಂಥ ವ್ಯಕ್ತಿಗಳನ್ನ ಪರಮಾತ್ಮನ ಅವತಾರ ಅಂತ ಭಾವಿಸೋದು. ಪರಮಾತ್ಮನ ಮೂಲ ರೂಪಗಳಲ್ಲಿ ಭೇದ ಕಾಣೋದು. ರಾಮಕೃಷ್ಣ ಇತ್ಯಾದಿ ರೂಪಗಳು ಪರಮಾತ್ಮನ ಪೂರ್ಣ ರೂಪ ಅಲ್ಲ, ಅವನು ಒಂದು ಅಂಶ ಮಾತ್ರ ಅಂತ ಹೀಗೆ ಭಾವಿಸೋದು. ಅಥವಾ ಪೃಥು ಚಕ್ರವರ್ತಿ ಮೊದಲಾದಂಥ ಚಕ್ರವರ್ತಿಗಳಿದ್ರಲ್ಲ, ಅವರು ಎಲ್ಲ ಪರಮಾತ್ಮನ ಅಂಶರೇ. ರಾಮಕೃಷ್ಣಾದಿಗಳು ಹೇಗೆ ಹಾಗೆ ಪೃಥು ಚಕ್ರವರ್ತಿ ಮೊದಲಾದವರು ಕೂಡ ಆತನ ಅಂಶರೇ ಅಂತ ತಿಳ್ಕೊಳ್ಳೋದೇನಿದ್ರೆ ಇದೆಲ್ಲ ಭ್ರಾಂತಿ.
ಅಂಥ ಕಲ್ಪನೆಗಳು, ಅಂಥ ಅನುಸಂಧಾನಗಳು ನವವಿಧವಾದಂಥ ಭಕ್ತಿಗೆ ಚ್ಯುತಿಯನ್ನು ತರ್ತವೆ ಅಂತ ಹೇಳ್ತದೆ ಶಾಸ್ತ್ರ. ಅದಕ್ಕಾಗಿ ರಾಮನನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು. ಎಷ್ಟ ರಾಮನ ಪಶ್ಯೇತ್ತು, ಪರಮಾತ್ಮನಂಥ ವಿಷ್ಣುವೇ ರಾಮನಾಗಿ ಬಂದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈ ರಾಮ ವಿಷ್ಣುವಿನ ಪೂರ್ಣಾವತಾರ ಅಂತ ತಿಳ್ಕೊಳ್ಬೇಕು. ತಿಳ್ಕೊಳ್ದೇ ಇದ್ರೆ ಆತ ಕ್ಷುದ್ರ ಅಂತ ಅದರ ಭಾವನೆ. ಎಂಚ ರಾಮೋ ನ ಪಶ್ಯತಿ, ರಾಮ ಯಾರನ್ನ ನೋಡೋದಿಲ್ವೋ. ನೋಡೋದು ಅಂತಂದ್ರೆ ಕೇವಲ ಕಣ್ಣುಗಳಿಂದ ನೋಡೋದು ಅಂತ ಅರ್ಥ ಅಲ್ಲ. ರಾಮ ಯಾರನ್ನ ತನ್ನ ಭಕ್ತರು ಅಂತ ಸ್ವೀಕಾರ ಮಾಡೋದಿಲ್ವೋ ಆತ ಕ್ಷುದ್ರ, ಆತ ಎಲ್ಲರಿಂದಲೂ ಕೂಡ ನಿಂದೆಗೆ ಪಾತ್ರನಾಗ್ತಾನೆ. ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಮ್ ಅಂತ ಉಪನಿಷತ್ತು. ಭಗವಂತನ ಸ್ವಭಾವ ಎಂಥದ್ದು ಅಂದ್ರೆ ಯಮೈವೇಶ ವೃಣುತೆ. 100 ಜನ ಭಗವಂತನನ್ನು ಉಪಾಸನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಆ ಪ್ರಯತ್ನ ಪಟ್ಟವರೆಲ್ಲರೂ ಕೂಡ ಭಗವಂತನನ್ನು ತಲುಪೋದಿಲ್ಲ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜಗತಿ ಸಿದ್ಧಯೇ, 1000 ಜನ ಸಿದ್ಧಿಗಾಗಿ ಪರಮಾತ್ಮನ ಪ್ರಸಾದಕ್ಕಾಗಿ ಪ್ರಯತ್ನ ಪಡ್ತಾರೆ. ಆದರೆ ಯತತಾಮಪಿ ಸಿದ್ಧಾನ ಕಶ್ಚಿನ್ನಾಂ ವೇತ್ತಿ ತತ್ವತಃ. 1000 ಜನರಲ್ಲಿ ಒಬ್ಬ ಪ್ರಯತ್ನ ಪಟ್ಟರೆ ಆ ಪ್ರಯತ್ನ ಪಡುವಂತಹ 1000 ಜನರಲ್ಲಿ ಒಬ್ಬ ನನ್ನನ್ನು ಸರಿಯಾಗಿ ತಿಳ್ಕೊಳ್ತಾನೆ. ನಾನು ಅವನನ್ನು ನನ್ನವನು ಅಂತ ಸ್ವೀಕಾರ ಮಾಡ್ತೀನಿ. ನನ್ನವನು ಅಂತ ನಾನು ಯಾರನ್ನು ಸ್ವೀಕಾರ ಮಾಡ್ತೀನಿ ಅವರಿಗೆ ನನ್ನ ಸ್ವರೂಪವನ್ನು ನಾನು ತೆರೆದು ತೋರಿಸ್ತೇನೆ. ತಸ್ಯೈಷ ಆತ್ಮ ವಿವೃಣುತೆ, ವಿವರ ಮಾಡ್ಕೊಳ್ಳೋದು ಅಂದ್ರೆ ತೆರೆದು ತೋರಿಸೋದು. ಹೀಗೆ ತೆರೆದು ತೋರಿಸ್ತೇನೆ. ನಾನು ತೆರೆದು ತೋರಿಸಿದ್ರಷ್ಟೇ ಅವರು ನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾರೆ. ತಾವು ಸ್ವಪ್ರಯತ್ನದಿಂದ, ತಮ್ಮ ಮಹಾಪಾಂಡಿತ್ಯದಿಂದ, ಶಾಸ್ತ್ರದ ವಿಚಕ್ಷಣತೆಯಿಂದ ನನ್ನನ್ನು ಯಾರು ಕೂಡ ತಿಳ್ಕೊಳ್ಳಾರರು. ಅದಕ್ಕಾಗಿ ರಾಮ ನಮ್ಮನ್ನು ನೋಡಬೇಕಾದದ್ದು ಕೂಡ ಅತ್ಯಂತ ಅವಶ್ಯಕ ಅಂತ ಹೇಳ್ತದೆ ಆ ಶ್ಲೋಕ. ನಾವು ರಾಮನನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಮ್ಮನ್ನ ಇವನು ನನ್ನವನು, ನನ್ನ ಭಕ್ತ ಅಂತ ನೋಡಬೇಕು. ಅದು ನೋಡದೇ ಇದ್ರೆ, ಈ 2 ಕೆಲಸದಲ್ಲಿ ಒಂದಾಗದೇ ಇದ್ರೂ ಕೂಡ ನಿಂದಿತ ಸವಸೆ ಲೋಕೆ, ಆ ವ್ಯಕ್ತಿ ನಿಂದಿತನಾಗಿ ಬಿಡ್ತಾನೆ. ಜಗತ್ತಿನಲ್ಲಿ ಆತನಿಗೆ ಯಾವ ಗೌರವವೂ ಸಿಗೋದಿಲ್ಲ. ಇಲ್ಲಿ ಎಂಚ ರಾಮೋನ ಪಶ್ಯತಿ ಅಂತಂದ್ರೆ ಈ ಅಂಚ ರಾಮೋನ ಪಶ್ಯತಿ ಅಂತ ಹೇಳಿದ್ವಿ. ಈ ಅಂದ್ರೆ ಲಕ್ಷ್ಮೀದೇವಿ. ಕೆಲವು ವ್ಯಾಖ್ಯಾನದಲ್ಲಿ ಅದನ್ನು ಹೀಗೆ ಪದಚ್ಛೇದ ಮಾಡ್ತಾರೆ. ಈ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯು ಕೂಡ ಅಕಾರ ಶಬ್ದವಾಚ್ಯನಾದಂಥ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಾರ. ಇದು ಪರಮಾತ್ಮನ ಮಹಿಮೆ. ಅಂಥವನನ್ನು ಯಾರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಆತ ಜಗತ್ತಿನಲ್ಲಿ ಕ್ಷುದ್ರ, ಆತನಿಗೆ ಯಾವ ಬೆಲೆಯೂ ಕೂಡ ಇಲ್ಲ. ಸರ್ವೇಷಾಂ ಹಿ ಧರ್ಮಾತ್ಮ ವರ್ಣಾನಾಂ ಕುರುತೆ ದಯಾಂ ಚತುರ್ನಾಂ ಹಿ ವಯಸ್ಥಾನಾಂ ತೇನ ಹಿ ತಮನುವೃತಾಃ. ರಾಮ 4 ವರ್ಣದಲ್ಲಿದ್ದಂಥವ್ರನ್ನು ಕೂಡ ಸಮಾನವಾಗಿ ಸಂತೈಸ್ತಾನೆ. ಅವರೆಲ್ಲರನ್ನು ಕೂಡ ತನ್ನ ಭಕ್ತರು ಅಂತ ಸ್ವೀಕಾರ ಮಾಡ್ತಾನೆ. ಹೀಗೆ ಜನ ಎಲ್ಲ ಮಾತಾಡ್ತಿದ್ರು. ಆ ಜನ ಮಾತಾಡೋದನ್ನು ಕೇಳ್ತಾನೆ ಆತ ರಾಜಮಾರ್ಗದಲ್ಲಿ ಮುಂದುವರೆದ. ನಡುವೆ ಬರುವಂತಹ ಚೌಕಗಳನ್ನು, ವೃತ್ತಗಳನ್ನು, ಚೈತ್ಯ ವೃಕ್ಷಗಳನ್ನು, ಪುಣ್ಯಕರವಾದಂಥ ವೃಕ್ಷಗಳನ್ನು, ಸಭಾಮಂದಿರಗಳನ್ನು, ಇದನ್ಯಾವುದನ್ನು ಕೂಡ ಆತ ಅಪ್ರದಕ್ಷಿಣವನ್ನಾಗಿ ಮಾಡ್ಕೊಂಡು ಹೋಗಲಿಲ್ಲ. ಎಲ್ಲ ಕಡೆಯೂ ಕೂಡ ಪ್ರದಕ್ಷಿಣವನ್ನಾಗಿ ಮಾಡಿಕೊಂಡ ಹೊರಟ. ತುಳಸಿ ವೃಕ್ಷಗಳು, ದೇವಾಲಯಗಳು ಇವೆಲ್ಲವನ್ನು ಕೂಡ ನಾವು ಹೋಗುವಂಥ ಮಾರ್ಗದಲ್ಲಿ ಬಲದಲ್ಲಿಟ್ಕೊಂಡು ಹೋಗಬೇಕು ಅಂತ ಸಂಪ್ರದಾಯ. ಅರಮನೆ ಮೇಲೆ, ದಶರಥನ ಅರಮನೆಯ ಮೇಲೆ ಹಲವಾರು ಗೋಪುರಗಳಿದ್ದವು. ಆ ಗೋಪುರಗಳಿಂದ ಶೋಭಿತವಾದಂಥ ದಶರಥನ ಅರಮನೆಯನ್ನ ರಾಮ ಸಮೀಪಿಸಿ ತನ್ನ ಕಾಂತಿಯಿಂದ ಆ ಅರಮನೆಗೆ ಶೋಭೆ ತಂದಿಟ್ಟ. ದ್ವಾರಪಾಲಕರು ಪ್ರತಿಯೊಂದು ದ್ವಾರದಲ್ಲಿ ಕೂಡ ನಿಂತ್ಕೊಂಡಿದ್ರು. ಆ ದಶರಥನ ಅರಮನೆಯ 3 ಭಾಗಗಳನ್ನು ರಥದಲ್ಲಿ ಕೂತ್ಕೊಂಡೇ ದಾಟಿದ. ಅರಮನೆಯ ಪ್ರಾಕಾರ ಇತ್ಯಾದಿಗಳು ವಿಶಾಲವಾಗಿರೋದ್ರಿಂದ ರಥದಲ್ಲಿ ಕೂತ್ಕೊಂಡೇ ಆ ಬಾಗಿಲನ್ನು ದಾಟಿ 3 ಭಾಗಗಳನ್ನು ದಾಟಿದ. ಆಮೇಲೆ ರಥವನ್ನು ನಿಲ್ಲಿಸಿ ಉಳಿದ 2 ಭಾಗಗಳನ್ನು ಪಾದಚಾರಿಯಾಗಿ ದಾಟಿದ. ತನ್ನನ್ನು ಅನುಸರಣೆ ಮಾಡಿಕೊಂಡು ಹಿಂದೆ ಏನು ಜನಸಮೂಹ ಬರ್ತಿತ್ತು, ರಾಜರು ಗುರುಗಳೆಲ್ಲ ಬರ್ತಿದ್ರು, ಅವರೆಲ್ಲರನ್ನು ಕೂಡ ಹಿಂದೆ ಆತ ಕಳಿಸಿದ. ಆಮೇಲೆ ಆತ ಮುಂದೆ ದಶರಥನ ಅಂತಃಪುರವನ್ನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ ಮೇಲೆ ಆತ ಏನು ಮಾತಾಡ್ತಾನೆ, ಯಾವಾಗ ಹಿಂತಿರುಗಿ ಬರ್ತಾನೆ ಅಂತನ್ನೋದನ್ನ ಜನ ಕಾತರರಾಗಿ ಹೊರಗೆ ರಾಮ ಬರೋದನ್ನ ನಿರೀಕ್ಷೆ ಮಾಡ್ತಾ ಅಲ್ಲಿ ನಿಂತಿದ್ರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 17ನೇ ಸರ್ಗ ಮುಕ್ತಾಯ ಆಗಿದೆ.